ನ್ಯೂಸ್ಗೆ ಸ್ವಾಗತ. ಹೊನ್ನಾವರ ತಾಲೂಕಿನ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ವಿಜ್ಞಾನದೊಂದಿಗೆ ಮೋಜು ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿಜ್ಞಾನಿ ಸುಬ್ರಾಯ ಸವದಾನಿಯವರು ಹಲವು ಪ್ರಯೋಗಗಳ ಮೂಲಕ ವಿಜ್ಞಾನದ ಕುರಿತು ಮಾಹಿತಿ ನೀಡಿ ಮಾತನಾಡುತ್ತಾ, ವಿದ್ಯಾರ್ಥಿಗಳು ಕೇವಲ ಪರೀಕ್ಷೆಗಾಗಿ ವಿಜ್ಞಾನ ವಿಷಯವನ್ನು ಕಂಠಪಾಠ ಮಾಡಿ ಬರೆಯುತ್ತಾರೆ, ಉತ್ತಮ ಅಂಕವೇನೋ ಗಳಿಸುತ್ತಾರೆ. ಆದರೆ ಅದು ಶಾಶ್ವತವಾಗಿ ನೆನಪಲ್ಲಿ ಉಳಿಯುವುದಿಲ್ಲ. ಯಾವುದೇ ವಿಷಯವನ್ನು ಕಲಿಯಬೇಕಾದರೆ ಕೇವಲ ಆಲಿಸುವಿಕೆ ಸಾಲದು, ಜೊತೆಗೆ ಕಣ್ಣುಗಳ ಮೂಲಕ ಗಮನಿಸಿ ಕೈಗಳ ಮೂಲಕ ಅವುಗಳನ್ನು ಕಲಿಯಬೇಕು. ಆಗ ಮಾತ್ರ ಕಲಿಕೆ ಅರ್ಥಪೂರ್ಣವಾಗುತ್ತದೆ ಎಂದರು. ವಿಜ್ಞಾನದೊಂದಿಗೆ ಮೋಜು ಅಂತ ಅಥವಾ ವಿಜ್ಞಾನ ಕಲಿಯುವಿಕೆ ಪ್ರಯೋಗಗಳ ಮೂಲಕ ಎಷ್ಟೋ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಬಯಾರ್ಟ್ ಮಾಡ್ತೀವಿ. ನ್ಯೂಟನ್ಸ್ ಲಾ ಅಂತ ಒಂದಿರುತ್ತೆ ಅಲ್ವಾ, ನ್ಯೂಟನ್ಸ್ನ ನಿಯಮಗಳು, ಮೊದಲನೇ ನಿಯಮ, ಎರಡನೇ ನಿಯಮ, ಬೈಹಾರ್ಟ್ ಮಗಪ್ ಮಾಡೋದು, ಎಕ್ಸಾಮ್ನಲ್ಲಿ ಅದನ್ನೇ ರೀಪ್ರೊಡ್ಯೂಸ್ ಮಾಡೋದು, ಮಾರ್ಕ್ಸ್ ಬಂದ್ಬಿಡುತ್ತೆ 95 ಮಾರ್ಕ್, 100ಕ್ಕೆ 100 ಏನೇನೋ. ಆವೃತ್ತಿ ಸರ್ವಶಾಸ್ತ್ರಾಣ ಬೋಧಾದಪಿ ಗರಿಯಸಿ ಆಚಾರ ಸರ್ವ ವಿದ್ಯಾನ ಗರಿಯಾನ್ ಪಠನಾದಪಿ ಅಂತ. ಹಾಗಾದ್ರೆ ಏನಾಗ್ತಂದ್ರೆ, ನೀವು ಯಾವುದೇ ಒಂದು ವಿಷಯ ಕಲಿಯುವಾಗ ಕೇವಲ ಕಿವಿಯಲ್ಲಿ ಕೇಳಿಸ್ಕೋಬೇಡಿ, ಕಣ್ಣಲ್ಲೂ ನೋಡಿ, ಜೊತೆಗೆ ಕೈನಲ್ಲೂ ಮಾಡಿ ಅಂತ. ಅಂದ್ರೆ ವಿಜ್ಞಾನ, ಗಣಿತ ವಿಷಯಗಳು ಅಥವಾ ಬೇರೆ ಎಲ್ಲ ಭಾಷೆಯಲ್ಲೂ ಅಷ್ಟೇ. ಸುಮ್ಮನೆ ಪಾಠ ಕೇಳಿಸ್ಕೊಳ್ತೀರಾ ಕ್ಲಾಸಲ್ಲಿ, ಟೀಚರ್ಗಳು ಹೇಳ್ತಾರೆ, ಅವಾಗ ನೀವು ಉಪಯೋಗಿಸಿದ ಅಂಗ ಯಾವುದು, ಅಭ್ಯಾಸ ಮಾಡೋದಕ್ಕೆ ಕಿವಿ, ನಾನು ಕೇಳಿಸ್ಕೊಂಡಿದ್ದೀನಿ ಅಷ್ಟೇ. ಈ ಸಂದರ್ಭದಲ್ಲಿ ಮುಖ್ಯೋಧ್ಯಾಪಕರಾದ ವಿಎಸ್ ಸವದಾನಿ ಸೇರಿದಂತೆ ಎಲ್ಲ ಶಿಕ್ಷಕ ವರ್ಗದವರು ಉಪಸ್ಥಿತರಿದ್ದರು. ಶಿವಮೊಗ್ಗದ ಸೋಮೇನಕೊಪ್ಪದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಮೇಲ್ಛಾವಣಿಯ ಹಂಚುಗಳು ಕುಸಿದು ಬಿದ್ದಿದ್ದು ಕೂದಲೆಳೆ ಅಂತರದಲ್ಲಿ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ. ಶಾಲೆಯ ಮಕ್ಕಳು ಹೊರಭಾಗದಲ್ಲಿ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ತರಗತಿಯ ಮೇಲ್ಛಾವಣಿಯ ಹಂಚುಗಳು ಕುಸಿದು ಬಿದ್ದಿದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ. ಈ ಕೊಠಡಿಯ ಮೇಲ್ಛಾವಣಿ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಯಾವಾಗ ಬೇಕಾದರೂ ಮುರಿದು ಬೀಳುವ ದುಸ್ಥಿತಿಯಲ್ಲಿದೆ. ಅಲ್ಲದೆ ಮಳೆಯ ನೀರು ಸಂಪೂರ್ಣವಾಗಿ ಕೊಠಡಿಯ ಒಳಭಾಗಕ್ಕೆ ಬರುತ್ತಿದೆ. ಈ ಕೊಠಡಿಯು ಅಪಾಯಕಾರಿ ಸ್ಥಿತಿಯಲ್ಲಿರುವುದರಿಂದ ಮಕ್ಕಳನ್ನು ಶಾಲೆಯ ಕಾರಿಡಾರ್ನಲ್ಲಿಯೇ ಕುಳ್ಳಿರಿಸಿ ಪಾಠ ಮಾಡಲಾಗುತ್ತಿದೆ. ಈ ಶಾಲೆಯಲ್ಲಿ ಸರಿಸುಮಾರು 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು, ಪ್ರಸ್ತುತ ವರ್ಷ ಹೊಸದಾಗಿ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡೆದುಕೊಂಡಿದ್ದಾರೆ. ಆದರೆ ಈ ಶಾಲಾ ಕಟ್ಟಡವು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿದೆ. ಅದರಂತೆ ಇನ್ನಿತರೆ 3 ಕೊಠಡಿಗಳು ಕೂಡ ಅತ್ಯಂತ ಶಿಥಿಲಗೊಂಡಿದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸಿ ಶಾಲಾ ಮಕ್ಕಳಿಗೆ ಉತ್ತಮ ಕೊಠಡಿಯ ಸೌಲಭ್ಯ ಒದಗಿಸಬೇಕಿದೆ. ಸಾಗರ ತಾಲೂಕಿನ ಶ್ರೀ ಶಾರದಾಂಬಾ ದೇವಸ್ಥಾನದ ಸಭಾಭವನದಲ್ಲಿ ಸಾಗರ ನಗರ ಠಾಣೆ ವತಿಯಿಂದ ಅಪಘಾತ ಸಂದರ್ಭದಲ್ಲಿ ಚಾಲಕರು ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕಾರ್ಯಾಗಾರ ಹಾಗೂ ಸಮಾಲೋಚನಾ ಸಭೆ ನಡೆಯಿತು. ಈ ಕಾರ್ಯಾಗಾರವನ್ನು ಸಾಗರ ಉಪವಿಭಾಗೀಯ ಪೊಲೀಸ್ ಅಧಿಕಾರಿ ನಿಶಾ ಜೇಮ್ಸ್ ಅವರು ಉದ್ಘಾಟಿಸಿದರು. ಶಿವಮೊಗ್ಗದ ವೈದ್ಯಾಧಿಕಾರಿಗಳು ವಾಹನ ಚಾಲನೆಯಲ್ಲಿ ಚಾಲಕರು ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು, ಅಪಘಾತ ಸಂದರ್ಭದಲ್ಲಿ ಅನುಸರಿಸಬೇಕಾದ ಪ್ರಥಮ ಚಿಕಿತ್ಸೆಗಳ ಕುರಿತು ಮಾಹಿತಿ ನೀಡಿದರು. ಬೆಳಗ್ಗೆ ಯೋಗ ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡೋದನ್ನ ಮಾಡಿ. ಯೋಗ ಅಭ್ಯಾಸ ಅಂದ್ಕೊಳ್ಳೆ ಫಿಸಿಕಲ್ ಎಕ್ಸರ್ಸೈಸ್ ಆಗ್ಬೇಕಂತಿಲ್ಲ, ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿ. ಡೀಪ್ ಬ್ರೀತಿಂಗ್ ಹೇಳ್ತೀವಿ, ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳೋದು, ದೀರ್ಘವಾಗಿ ಉಸಿರನ್ನ ಬ್ಲೋ ಔಟ್ ಮಾಡೋದು. ನಿಮ್ಮ ತಾಳ್ಮೆ ಅತಿ ಹೆಚ್ಚಿರಬೇಕು. ಈಗ ರಸ್ತೆನಲ್ಲಿ ನಾನು ಹೇಳಿದಾಗೆ ದನ ಬರುತ್ತೆ, ರಸ್ತೆ ಮೇಲೆ ಕುರಿ ಬರುತ್ತೆ, ನೆನಪಿಟ್ಕೊಳ್ಳಿ, ನಿಮ್ಮ ಮನೋಸ್ಥಿತಿ ಕೂಡ ತುಂಬಾ ಮುಖ್ಯ. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕರಾದ ದಿನೇಶ್ ಪಾಟೀಲ್, ಗ್ರಾಮಾಂತರ ಠಾಣೆಯ ಶಶಿಕಾಂತ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿರಾಳಕೊಪ್ಪದಲ್ಲಿ ನಿರ್ಮಿಸಲಾಗಿದೆ ಕಳಪೆ ಕಾಂಕ್ರೀಟ್ ರಸ್ತೆ. ಪಟ್ಟಣ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯ. ಹೊಸ ಕಾಂಕ್ರೀಟ್ ರಸ್ತೆ ನಿರ್ಮಿಸುವಂತೆ ಸ್ಥಳೀಯರ ಆಗ್ರಹ. ಕುಮಟಾದ ಡಾಕ್ಟರ್ ಎವಿ ಬಾಳಿಗ ಕಾಲೇಜಿನಲ್ಲಿ ಕಲಾ ವಿಭಾಗಕ್ಕೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ಕುರಿತಾಗಿ ಆಯೋಜಿಸಲಾದ ಸುದ್ದಿಗೋಷ್ಠಿ. ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಆಯೋಜಿಸಲಾಗಿತ್ತು ವಿಜ್ಞಾನದೊಂದಿಗೆ ಮೋಜು ಎಂಬ ವಿಶೇಷ ಕಾರ್ಯಕ್ರಮ. ಸಾಗರದ ಶ್ರೀ ಶಾರದಾಂಬಾ ದೇವಸ್ಥಾನದ ಸಭಾಭವನದಲ್ಲಿ
ರಸ್ತೆಯಲ್ಲಿ ಜರುಗಿದ ಅಪಘಾತ ಸಂದರ್ಭದಲ್ಲಿ ಚಾಲಕರು ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕಾರ್ಯಾಗಾರ ಹಾಗೂ ಸಮಾಲೋಚನಾ ಸಭೆ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಫೂರ್ತಿ ಟಿವಿ.